SIT ತನಿಖೆ ಮಾಡ್ತಾ ಇದೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. NIA ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಹಾಂ, ಅವ್ರು ಕೇಳ್ತಾ ಇರೋದು ಯಾವುದು? ಹಾಂ, ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ಹಾಂ, ನಂಬರ್ 1. ನಂಬರ್ 2, ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ? ಹಾಂ, ಸ್ವಲ್ಪ ದಿನದವರೆಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕದೆ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೆ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆಯವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತು ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗುಗತಿ ಪರಿಹಾರ ಆಗಬೇಕು ಅಂತ ಹೇಳಿದ್ದಾರೆ ಅವರೇ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ. ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ. ಸತ್ಯ ಹೊರಗಡೆ ಬರಲಿ, ಗೊತ್ತಾಗಲಿ. BJP ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ? ಯಾರು ಕೊಡೋರು ಇವ್ರಿಗೆ? ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಬಳಸಕ್ಕೆ ಹೋಗ್ಬಾರ್ದು. ರಾಜಕೀಯ ಮಾಡಲಿ, ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ, ಬಟ್ ಎಲ್ಲನೂ ರಾಜಕೀಯಗೊಳಿಸ್ಬಾರ್ದು. ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದರಲ್ಲಿ ಸತ್ಯ ಏನಿಲ್ಲ, ಅಸತ್ಯ ಇರ್ತಕ್ಕಂಥದ್ದು. ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಇರೋರು ಯಾರು? ಇವರೇ. ಅದರಿಂದ ಏನಂತ ಹೇಳೋದು? ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು? ಇವರು ಯಾರ ಪರ? ಒಂದು ಕಡೆ ವೀರೇಂದ್ರ ಹೆಗ್ಗಡೆಯವ್ರ ಪರ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ. ಯಾರ ಪರ ಇರೋದು ಇವರು? ನನಗೆ ಗೊತ್ತಿಲ್ಲ, ಫಂಡಿಂಗ್ ಆಗಿರೋದು ಗೊತ್ತಿಲ್ಲ. ತನಿಖೆ ಮಾಡಲಿ, ಗೊತ್ತಾಗುತ್ತೆ. ಸೌಜನ್ಯ ತಾಯಿಯವ್ರನ್ನ ಭೇಟಿ ಮಾಡಿ ಮರು ತನಿಖೆಗೆ ನಾವು ಆಯ್ತಪ್ಪ. CBI ಯಾರ ಅಧೀನದಲ್ಲಿ ಇರೋದಯ್ಯ? ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಒಂದು ಕಡೆ ವೀರೇಂದ್ರ ಹೆಗ್ಗಡೆಯವ್ರಿಗೆ ಜೈಕಾರ ಹಾಕ್ತಾರೆ, ಇನ್ನೊಂದು ಕಡೆ ಸೌಜನ್ಯ ಎತ್ಕಿಡ್ತಾರೆ. ಇವ್ರು ಯಾರ ಪರ ಇದ್ದಾರೆ? ಹೌದೌದು, ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ? SIT ತನಿಖೆ ಮಾಡ್ತಾ ಇದೆ. ಸತ್ಯ ಹೊರಗಡೆ ಬರಲಿ, ತನಿಖೆ ಮುಗಿಲಿ. ಬಟ್ ಅವರು ಒಂದು ಹಂತ ಮುಂದೋಗಿ ಚಿನ್ನೈನ ಕರ್ಕೊಂಡ್ ಬಂದಿರೋದೇ ಕಾಂಗ್ರೆಸ್ನವರು ಅಂತ ವಿಪಕ್ಷ ನಾಯಕ ಅಶೋಕ್ ಮತ್ತೆ ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ. ನೀವು ಇದನ್ನೆಲ್ಲ ಕೇಳ್ತಿರಲ್ಲ, ಅವ್ರು ಹೇಳೋದನ್ನೆಲ್ಲ ಕೇಳಬೇಕು ಅಂತ ಏನಿಲ್ಲ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಸೆಂಟ್ರಲ್ ಮಿನಿಸ್ಟರ್, ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳಬೇಕು ಅಂತ ಅವ್ರ ಅಲಿಗೇಷನ್ ಇದ್ರಿಂದ ಕೇಳ್ತಾ ಇದೀವಿ. ಏನು ಅವ್ರು ಅಲಿಗೇಷನ್ ಮಾಡೋದೆಲ್ಲ ಸತ್ಯನಾ? ಇಷ್ಟಿನ ಗಂಟೆ ಏನು ಹೇಳ್ತಾ ಇದ್ರು? ಅಸೆಂಬ್ಲಿಲಿ ಏನು ಹೇಳಿದ್ರು? ಅಸೆಂಬ್ಲಿಲಿ ಏನು ಹೇಳಿದ್ರು? ಅಸೆಂಬ್ಲಿಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ. ಏನು ಹೇಳಿದ್ರು? ಅಶೋಕ್ನೇ ಚರ್ಚೆ ಮಾಡಿದ್ನಲ್ಲಪ್ಪ. ಅವನು ಸುನೀಲ್ ಚರ್ಚೆ ಮಾಡಿದ್ರಲ್ಲ. ಏನು ಹೇಳಿದ್ರು ಆಗ? ದಿನಕ್ಕೊಂದೊಂದು ಹೇಳಕ್ಕೆ ಹೋಗ್ಬಾರ್ದು. ಇದಕ್ಕೆ ಸತ್ಯ ಇಲ್ವಲ್ಲ ಇದರಲ್ಲಿ. ಅಸತ್ಯದ ಮೇಲೆ ಚರ್ಚೆ ಮಾಡೋದು. ಯಾವಾಗಲೂ ಅಸತ್ಯದ ಮೇಲೆ ಚರ್ಚೆ ಮಾಡಿದ್ರೆ
ಹೀಗೆ ಆಗೋದು. ಸೌದಿಲೆ ಕೇಸಲ್ಲಿ ಸರ್